ಶಾಂತಿ ಮತ್ತು ಪ್ರೀತಿಯ ಸಂಕೇತ ಅಂದ್ರೆ ಅದು ಪಾರಿವಾಳ. ಇನ್ನು ಇದೇ ಪಾರಿವಾಳಗಳ ಮಧ್ಯೆ ಇದೀಗ ವಿಶೇಷವಾದಂತಹ ಸ್ಪರ್ಧೆ ನಡೆಯುತ್ತೆ. ಪ್ರತಿ ವರ್ಷ ರಾಜಧಾನಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೊಸ ಬೆಳಕು ಗಿರೆಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ನಡೆಯುತ್ತೆ. ಇನ್ನು ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಕಳೆದ 3 ವರ್ಷಗಳಿಂದ ಈ ಹೊಸ ಬೆಳಕು ಟೂರ್ನಮೆಂಟ್ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕೂಡ ಸ್ಪರ್ಧೆಯಲ್ಲಿ 600ಕ್ಕೂ ಅಧಿಕ ಪಾರಿವಾಳಗಳು ಭಾಗವಹಿಸಿದ್ದು. ಬೆಂಗಳೂರಿನ ನಂದಿ ಲಿಂಕ್ ಮೈದಾನದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ನೂರಾರು ಪಾರಿವಾಳ ಪ್ರಿಯರು ಭಾಗವಹಿಸಿದ್ದು ಕಂಡುಬಂತು. ನಡೆಯುತ್ತೆ. ಆದ್ರೆ ನಮ್ಮ ಹೊಸ ಬೆಳಕು ಟೂರ್ನಿಮೆಂಟ್ ಅಲ್ಲಿ ಬೆಂಗಳೂರಿಗೆ ಮಾತ್ರ, ಅಂದ್ರೆ ಬೆಂಗಳೂರು, ಯಾಕಂದ್ರೆ ಈಗ ಬೇರೆ ಟೂರ್ನಿಮೆಂಟ್ ಓನರ್ ಎಲ್ಲ ತುಂಬಾ ಕಡೆ ಕೊಡ್ತಾರೆ ಬೇರೆ ಊರಿಗೆಲ್ಲ. ನಾವು ನಮ್ಮ ಕೈಯಲ್ಲಿ ಹೋಗಿ ನೋಡ್ಬೇಕು. ಅದು 1 ಅವರ್ ಒಳಗೆ ಅಕ್ಕಿ ಇದು ಟೈಮಿಂಗ್ಸ್ ಇರುತ್ತೆ. ನಾವ್ ಇಲ್ಲೇನ ಪ್ರಾಬ್ಲಮ್ ಆದ್ರೆ ನಾವು 1 ಅವರ್ ಒಳಗೆ ಅಕ್ಕಿ ನೋಡ್ಬೇಕು, ಅಕ್ಕಿ ಆರ್ತಾ ಇರೋದು ಕಣ್ಮುಂದೆ ನೋಡ್ಬೇಕು. ಅದಕ್ಕೋಸ್ಕರ ನಾವು ಬೇರೆ ಊರಿಗೆಲ್ಲ ಕೊಡಲ್ಲ. ನಾವು ಬೆಂಗಳೂರು ಏನು ಸೀಮಿತ ಇದೆಯೋ ಬೆಂಗಳೂರಿಗೆ ಮಾತ್ರ ಕೊಡ್ತೀವಿ. ಇದು ಬಂದು ನಮ್ಮ ಪುರಾತನ ಕಾಲದಿಂದ ಇದೆ. 50 ವರ್ಷ 60 ವರ್ಷ ಹಿಂದೆ, 100 ವರ್ಷದ ಹಿಂದೆಯಿಂದನೂ ಹಿಂದೆ ಅದರಲ್ಲಿ ಸ್ಪೋರ್ಟ್ಸ್, ನಮ್ದು ಸ್ಪೋರ್ಟ್ಸ್ ಬರ್ತಾನೆ ಇದೆ. ಅಂದ್ರೆ ಜನಕ್ಕೆ ಅಪ್ಡೇಟ್ ಗೊತ್ತಿಲ್ಲ. ಇದು ಪಾರಿವಾಳಕ್ಕಿ ಅಂದ್ರೆ ಏನೋ ಒಂಥರ ಅದು ಡಿಗ್ರೇಡ್ ತರ ಮಾಡ್ತಾರೆ. ಪಾರಿವಾಳಕ್ಕಿಲಿ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ. ಶಾಂತಿ ಮತ್ತು ಪ್ರೀತಿಯ ಸಂಕೇತ ಅಂದ್ರೆ ಅದು ಪಾರಿವಾಳ. ಇನ್ನು ಇದೇ ಪಾರಿವಾಳಗಳ ಮಧ್ಯೆ ಇದೀಗ ವಿಶೇಷವಾದಂತಹ ಸ್ಪರ್ಧೆ ನಡೆಯುತ್ತೆ. ಪ್ರತಿ ವರ್ಷ ರಾಜಧಾನಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೊಸ ಬೆಳಕು ಗಿರೆಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ನಡೆಯುತ್ತೆ. ಇನ್ನು ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಕಳೆದ 3 ವರ್ಷಗಳಿಂದ ಈ ಹೊಸ ಬೆಳಕು ಟೂರ್ನಮೆಂಟ್ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕೂಡ ಸ್ಪರ್ಧೆಯಲ್ಲಿ 600ಕ್ಕೂ ಅಧಿಕ ಪಾರಿವಾಳಗಳು ಭಾಗವಹಿಸಿದ್ದು. ಬೆಂಗಳೂರಿನ ನಂದಿ ಲಿಂಕ್ ಮೈದಾನದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ನೂರಾರು ಪಾರಿವಾಳ ಪ್ರಿಯರು ಭಾಗವಹಿಸಿದ್ದು ಕಂಡುಬಂತು. ನಡೆಯುತ್ತೆ. ಆದ್ರೆ ನಮ್ಮ ಹೊಸ ಬೆಳಕು ಟೂರ್ನಿಮೆಂಟ್ ಅಲ್ಲಿ ಬೆಂಗಳೂರಿಗೆ ಮಾತ್ರ, ಅಂದ್ರೆ ಬೆಂಗಳೂರು, ಯಾಕಂದ್ರೆ ಈಗ ಬೇರೆ ಟೂರ್ನಿಮೆಂಟ್ ಓನರ್ ಎಲ್ಲ ತುಂಬಾ ಕಡೆ ಕೊಡ್ತಾರೆ ಬೇರೆ ಊರಿಗೆಲ್ಲ. ನಾವು ನಮ್ಮ ಕೈಯಲ್ಲಿ ಹೋಗಿ ನೋಡ್ಬೇಕು. ಅದು 1 ಅವರ್ ಒಳಗೆ ಅಕ್ಕಿ ಇದು ಟೈಮಿಂಗ್ಸ್ ಇರುತ್ತೆ. ನಾವ್ ಇಲ್ಲೇನ ಪ್ರಾಬ್ಲಮ್ ಆದ್ರೆ ನಾವು 1 ಅವರ್ ಒಳಗೆ ಅಕ್ಕಿ ನೋಡ್ಬೇಕು, ಅಕ್ಕಿ ಆರ್ತಾ ಇರೋದು ಕಣ್ಮುಂದೆ ನೋಡ್ಬೇಕು. ಅದಕ್ಕೋಸ್ಕರ ನಾವು ಬೇರೆ ಊರಿಗೆಲ್ಲ ಕೊಡಲ್ಲ. ನಾವು ಬೆಂಗಳೂರು ಏನು ಸೀಮಿತ ಇದೆಯೋ ಬೆಂಗಳೂರಿಗೆ ಮಾತ್ರ ಕೊಡ್ತೀವಿ. ಇದು ಬಂದು ನಮ್ಮ ಪುರಾತನ ಕಾಲದಿಂದ ಇದೆ. 50 ವರ್ಷ 60 ವರ್ಷ ಹಿಂದೆ, 100 ವರ್ಷದ ಹಿಂದೆಯಿಂದನೂ ಹಿಂದೆ ಅದರಲ್ಲಿ ಸ್ಪೋರ್ಟ್ಸ್, ನಮ್ದು ಸ್ಪೋರ್ಟ್ಸ್ ಬರ್ತಾನೆ ಇದೆ. ಅಂದ್ರೆ ಜನಕ್ಕೆ ಅಪ್ಡೇಟ್ ಗೊತ್ತಿಲ್ಲ. ಇದು ಪಾರಿವಾಳಕ್ಕಿ ಅಂದ್ರೆ ಏನೋ ಒಂಥರ ಅದು ಡಿಗ್ರೇಡ್ ತರ ಮಾಡ್ತಾರೆ. ಪಾರಿವಾಳಕ್ಕಿಲಿ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ. ಶಾಂತಿ ಮತ್ತು ಪ್ರೀತಿಯ ಸಂಕೇತ ಅಂದ್ರೆ ಅದು ಪಾರಿವಾಳ. ಇನ್ನು ಇದೇ ಪಾರಿವಾಳಗಳ ಮಧ್ಯೆ ಇದೀಗ ವಿಶೇಷವಾದಂತಹ ಸ್ಪರ್ಧೆ ನಡೆಯುತ್ತೆ. ಪ್ರತಿ ವರ್ಷ ರಾಜಧಾನಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೊಸ ಬೆಳಕು ಗಿರೆಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ನಡೆಯುತ್ತೆ. ಇನ್ನು ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಕಳೆದ 3 ವರ್ಷಗಳಿಂದ ಈ ಹೊಸ ಬೆಳಕು ಟೂರ್ನಮೆಂಟ್ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕೂಡ ಸ್ಪರ್ಧೆಯಲ್ಲಿ 600ಕ್ಕೂ ಅಧಿಕ ಪಾರಿವಾಳಗಳು ಭಾಗವಹಿಸಿದ್ದು. ಬೆಂಗಳೂರಿನ ನಂದಿ ಲಿಂಕ್ ಮೈದಾನದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ನೂರಾರು ಪಾರಿವಾಳ ಪ್ರಿಯರು ಭಾಗವಹಿಸಿದ್ದು ಕಂಡುಬಂತು. ನಡೆಯುತ್ತೆ. ಆದ್ರೆ ನಮ್ಮ ಹೊಸ ಬೆಳಕು ಟೂರ್ನಿಮೆಂಟ್ ಅಲ್ಲಿ ಬೆಂಗಳೂರಿಗೆ ಮಾತ್ರ, ಅಂದ್ರೆ ಬೆಂಗಳೂರು, ಯಾಕಂದ್ರೆ ಈಗ ಬೇರೆ ಟೂರ್ನಿಮೆಂಟ್ ಓನರ್ ಎಲ್ಲ ತುಂಬಾ ಕಡೆ ಕೊಡ್ತಾರೆ ಬೇರೆ ಊರಿಗೆಲ್ಲ. ನಾವು ನಮ್ಮ ಕೈಯಲ್ಲಿ ಹೋಗಿ ನೋಡ್ಬೇಕು. ಅದು 1 ಅವರ್ ಒಳಗೆ ಅಕ್ಕಿ ಇದು ಟೈಮಿಂಗ್ಸ್ ಇರುತ್ತೆ. ನಾವ್ ಇಲ್ಲೇನ ಪ್ರಾಬ್ಲಮ್ ಆದ್ರೆ ನಾವು 1 ಅವರ್ ಒಳಗೆ ಅಕ್ಕಿ ನೋಡ್ಬೇಕು, ಅಕ್ಕಿ ಆರ್ತಾ ಇರೋದು ಕಣ್ಮುಂದೆ ನೋಡ್ಬೇಕು. ಅದಕ್ಕೋಸ್ಕರ ನಾವು ಬೇರೆ ಊರಿಗೆಲ್ಲ ಕೊಡಲ್ಲ. ನಾವು ಬೆಂಗಳೂರು ಏನು ಸೀಮಿತ ಇದೆಯೋ ಬೆಂಗಳೂರಿಗೆ ಮಾತ್ರ ಕೊಡ್ತೀವಿ. ಇದು ಬಂದು ನಮ್ಮ ಪುರಾತನ ಕಾಲದಿಂದ ಇದೆ. 50 ವರ್ಷ 60 ವರ್ಷ ಹಿಂದೆ, 100 ವರ್ಷದ ಹಿಂದೆಯಿಂದನೂ ಹಿಂದೆ ಅದರಲ್ಲಿ ಸ್ಪೋರ್ಟ್ಸ್, ನಮ್ದು ಸ್ಪೋರ್ಟ್ಸ್ ಬರ್ತಾನೆ ಇದೆ. ಅಂದ್ರೆ ಜನಕ್ಕೆ ಅಪ್ಡೇಟ್ ಗೊತ್ತಿಲ್ಲ. ಇದು ಪಾರಿವಾಳಕ್ಕಿ ಅಂದ್ರೆ ಏನೋ ಒಂಥರ ಅದು ಡಿಗ್ರೇಡ್ ತರ ಮಾಡ್ತಾರೆ. ಪಾರಿವಾಳಕ್ಕಿಲಿ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ. ಶಾಂತಿ ಮತ್ತು ಪ್ರೀತಿಯ ಸಂಕೇತ ಅಂದ್ರೆ ಅದು ಪಾರಿವಾಳ. ಇನ್ನು ಇದೇ ಪಾರಿವಾಳಗಳ ಮಧ್ಯೆ ಇದೀಗ ವಿಶೇಷವಾದಂತಹ ಸ್ಪರ್ಧೆ ನಡೆಯುತ್ತೆ. ಪ್ರತಿ ವರ್ಷ ರಾಜಧಾನಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೊಸ ಬೆಳಕು ಗಿರೆಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ನಡೆಯುತ್ತೆ. ಇನ್ನು ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ
ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಕಳೆದ 3 ವರ್ಷಗಳಿಂದ ಈ ಹೊಸ ಬೆಳಕು ಟೂರ್ನಮೆಂಟ್ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕೂಡ ಸ್ಪರ್ಧೆಯಲ್ಲಿ 600ಕ್ಕೂ ಅಧಿಕ ಪಾರಿವಾಳಗಳು ಭಾಗವಹಿಸಿದ್ದು. ಬೆಂಗಳೂರಿನ ನಂದಿ ಲಿಂಕ್ ಮೈದಾನದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ 100 ಪಾರಿವಾಳ ಪ್ರಿಯರು ಭಾಗವಹಿಸಿದ್ದು ಕಂಡುಬಂತು. ನಡೆಯುತ್ತೆ. ಆದ್ರೆ ನಮ್ಮ ಹೊಸ ಬೆಳಕು ಟೂರ್ನಿಮೆಂಟ್ ಅಲ್ಲಿ ಬೆಂಗಳೂರಿಗೆ ಮಾತ್ರ, ಅಂದ್ರೆ ಬೆಂಗಳೂರು, ಯಾಕಂದ್ರೆ ಈಗ ಬೇರೆ ಟೂರ್ನಿಮೆಂಟ್ ಓನರ್ ಎಲ್ಲ ತುಂಬಾ ಕಡೆ ಕೊಡ್ತಾರೆ ಬೇರೆ ಊರಿಗೆಲ್ಲ. ನಾವು ನಮ್ಮ ಕೈಯಲ್ಲಿ ಹೋಗಿ ನೋಡ್ಬೇಕು. ಅದು 1 ಅವರ್ ಒಳಗೆ ಅಕ್ಕಿ ಇದು ಟೈಮಿಂಗ್ಸ್ ಇರುತ್ತೆ. ನಾವ್ ಇಲ್ಲೇನ ಪ್ರಾಬ್ಲಮ್ ಆದ್ರೆ ನಾವು 1 ಅವರ್ ಒಳಗೆ ಅಕ್ಕಿ ನೋಡ್ಬೇಕು, ಅಕ್ಕಿ ಆರ್ತಾ ಇರೋದು ಕಣ್ಮುಂದೆ ನೋಡ್ಬೇಕು. ಅದಕ್ಕೋಸ್ಕರ ನಾವು ಬೇರೆ ಊರಿಗೆಲ್ಲ ಕೊಡಲ್ಲ. ನಾವು ಬೆಂಗಳೂರು ಏನ್ ಸೀಮಿತ ಇದೆಯೋ ಬೆಂಗಳೂರಿಗೆ ಮಾತ್ರ ಕೊಡ್ತೀವಿ. ಇದು ಬಂದು ನಮ್ಮ ಪುರಾತ ಕಾಲದಿಂದ ಇದೆ. 50 ವರ್ಷ 60 ವರ್ಷ ಹಿಂದೆ, 100 ವರ್ಷದ ಹಿಂದೆಯಿಂದನೂ ಇದೆ. ಅದರಲ್ಲಿ ನಮ್ದು ಸ್ಪೋರ್ಟ್ಸ್ ಬರ್ತಾನೆ ಇದೆ. ಅಂದ್ರೆ ಜನಕ್ಕೆ ಅಪ್ಡೇಟ್ ಗೊತ್ತಿಲ್ಲ. ಇದು ಪಾರಿವಾಳಕ್ಕಿ ಅಂದ್ರೆ ಏನೋ ಒಂಥರ ಅದು ಡಿಗ್ರೇಡ್ ತರ ಮಾಡ್ತಾರೆ. ಪಾರಿವಾಳಕ್ಕಿಲಿ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಶಾಂತಿ ಮತ್ತು ಪ್ರೀತಿಯ ಸಂಕೇತ ಅಂದ್ರೆ ಅದು ಪಾರಿವಾಳ. ಇನ್ನು ಇದೇ ಪಾರಿವಾಳಗಳ ಮಧ್ಯೆ ಇದೀಗ ವಿಶೇಷವಾದಂತಹ ಸ್ಪರ್ಧೆ ನಡೆಯುತ್ತೆ. ಪ್ರತಿ ವರ್ಷ ರಾಜಧಾನಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೊಸ ಬೆಳಕು ಗಿರಿಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ನಡೆಯುತ್ತೆ. ಇನ್ನು ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಕಳೆದ 3 ವರ್ಷಗಳಿಂದ ಈ ಹೊಸ ಬೆಳಕು ಟೂರ್ನಮೆಂಟ್ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕೂಡ ಸ್ಪರ್ಧೆಯಲ್ಲಿ 600ಕ್ಕೂ ಅಧಿಕ ಪಾರಿವಾಳಗಳು ಭಾಗವಹಿಸಿದ್ದು. ಬೆಂಗಳೂರಿನ ನಂದಿ ಲಿಂಕ್ ಮೈದಾನದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ 100 ಪಾರಿವಾಳ ಪ್ರಿಯರು ಭಾಗವಹಿಸಿದ್ದು ಕಂಡುಬಂತು. ನಡೆಯುತ್ತೆ. ಆದ್ರೆ ನಮ್ಮ ಹೊಸ ಬೆಳಕು ಟೂರ್ನಿಮೆಂಟ್ ಅಲ್ಲಿ ಬೆಂಗಳೂರಿಗೆ ಮಾತ್ರ, ಅಂದ್ರೆ ಬೆಂಗಳೂರು, ಯಾಕಂದ್ರೆ ಈಗ ಬೇರೆ ಟೂರ್ನಿಮೆಂಟ್ ಓನರ್ ಎಲ್ಲ ತುಂಬಾ ಕಡೆ ಕೊಡ್ತಾರೆ ಬೇರೆ ಊರಿಗೆಲ್ಲ. ನಾವು ನಮ್ಮ ಕೈಯಲ್ಲಿ ಹೋಗಿ ನೋಡ್ಬೇಕು. ಅದು 1 ಅವರ್ ಒಳಗೆ ಅಕ್ಕಿ ಇದು ಟೈಮಿಂಗ್ಸ್ ಇರುತ್ತೆ. ನಾವ್ ಇಲ್ಲೇನ ಪ್ರಾಬ್ಲಮ್ ಆದ್ರೆ ನಾವು 1 ಅವರ್ ಒಳಗೆ ಅಕ್ಕಿ ನೋಡ್ಬೇಕು, ಅಕ್ಕಿ ಆರ್ತಾ ಇರೋದು ಕಣ್ಮುಂದೆ ನೋಡ್ಬೇಕು. ಅದಕ್ಕೋಸ್ಕರ ನಾವು ಬೇರೆ ಊರಿಗೆಲ್ಲ ಕೊಡಲ್ಲ. ನಾವು ಬೆಂಗಳೂರು ಏನ್ ಸೀಮಿತ ಇದೆಯೋ ಬೆಂಗಳೂರಿಗೆ ಮಾತ್ರ ಕೊಡ್ತೀವಿ. ಇದು ಬಂದು ನಮ್ಮ ಪುರಾತ ಕಾಲದಿಂದ ಇದೆ. 50 ವರ್ಷ 60 ವರ್ಷ ಹಿಂದೆ, 100 ವರ್ಷದ ಹಿಂದೆಯಿಂದನೂ ಇದೆ. ಅದರಲ್ಲಿ ನಮ್ದು ಸ್ಪೋರ್ಟ್ಸ್ ಬರ್ತಾನೆ ಇದೆ. ಅಂದ್ರೆ ಜನಕ್ಕೆ ಅಪ್ಡೇಟ್ ಗೊತ್ತಿಲ್ಲ. ಇದು ಪಾರಿವಾಳಕ್ಕಿ ಅಂದ್ರೆ ಏನೋ ಒಂಥರ ಅದು ಡಿಗ್ರೇಡ್ ತರ ಮಾಡ್ತಾರೆ. ಪಾರಿವಾಳಕ್ಕಿಲಿ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಶಾಂತಿ ಮತ್ತು ಪ್ರೀತಿಯ ಸಂಕೇತ ಅಂದ್ರೆ ಅದು ಪಾರಿವಾಳ. ಇನ್ನು ಇದೇ ಪಾರಿವಾಳಗಳ ಮಧ್ಯೆ ಇದೀಗ ವಿಶೇಷವಾದಂತಹ ಸ್ಪರ್ಧೆ ನಡೆಯುತ್ತೆ. ಪ್ರತಿ ವರ್ಷ ರಾಜಧಾನಿಯಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೊಸ ಬೆಳಕು ಗಿರಿಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ನಡೆಯುತ್ತೆ. ಇನ್ನು ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಇಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಕಳೆದ 3 ವರ್ಷಗಳಿಂದ ಈ ಹೊಸ ಬೆಳಕು ಟೂರ್ನಮೆಂಟ್ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕೂಡ ಸ್ಪರ್ಧೆಯಲ್ಲಿ 600ಕ್ಕೂ ಅಧಿಕ ಪಾರಿವಾಳಗಳು ಭಾಗವಹಿಸಿದ್ದು. ಬೆಂಗಳೂರಿನ ನಂದಿ ಲಿಂಕ್ ಮೈದಾನದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ 100 ಪಾರಿವಾಳ ಪ್ರಿಯರು ಭಾಗವಹಿಸಿದ್ದು ಕಂಡುಬಂತು. ನಡೆಯುತ್ತೆ. ಆದ್ರೆ ನಮ್ಮ ಹೊಸ ಬೆಳಕು ಟೂರ್ನಿಮೆಂಟ್ ಅಲ್ಲಿ ಬೆಂಗಳೂರಿಗೆ ಮಾತ್ರ, ಅಂದ್ರೆ ಬೆಂಗಳೂರು, ಯಾಕಂದ್ರೆ ಈಗ ಬೇರೆ ಟೂರ್ನಿಮೆಂಟ್ ಓನರ್ ಎಲ್ಲ ತುಂಬಾ ಕಡೆ ಕೊಡ್ತಾರೆ ಬೇರೆ ಊರಿಗೆಲ್ಲ. ನಾವು ನಮ್ಮ ಕೈಯಲ್ಲಿ ಹೋಗಿ ನೋಡ್ಬೇಕು. ಅದು 1 ಅವರ್ ಒಳಗೆ ಅಕ್ಕಿ ಇದು ಟೈಮಿಂಗ್ಸ್ ಇರುತ್ತೆ. ನಾವ್ ಇಲ್ಲೇನ ಪ್ರಾಬ್ಲಮ್ ಆದ್ರೆ ನಾವು 1 ಅವರ್ ಒಳಗೆ ಅಕ್ಕಿ ನೋಡ್ಬೇಕು, ಅಕ್ಕಿ ಆರ್ತಾ ಇರೋದು ಕಣ್ಮುಂದೆ ನೋಡ್ಬೇಕು. ಅದಕ್ಕೋಸ್ಕರ ನಾವು ಬೇರೆ ಊರಿಗೆಲ್ಲ ಕೊಡಲ್ಲ. ನಾವು ಬೆಂಗಳೂರು ಏನ್ ಸೀಮಿತ ಇದೆಯೋ ಬೆಂಗಳೂರಿಗೆ ಮಾತ್ರ ಕೊಡ್ತೀವಿ. ಇದು ಬಂದು ನಮ್ಮ ಪುರಾತ ಕಾಲದಿಂದ ಇದೆ. 50 ವರ್ಷ 60 ವರ್ಷ ಹಿಂದೆ, 100 ವರ್ಷದ ಹಿಂದೆಯಿಂದನೂ ಇದೆ. ಅದರಲ್ಲಿ ನಮ್ದು ಸ್ಪೋರ್ಟ್ಸ್ ಬರ್ತಾನೆ ಇದೆ. ಅಂದ್ರೆ ಜನಕ್ಕೆ ಅಪ್ಡೇಟ್ ಗೊತ್ತಿಲ್ಲ. ಇದು ಪಾರಿವಾಳಕ್ಕಿ ಅಂದ್ರೆ ಏನೋ ಒಂಥರ ಅದು ಡಿಗ್ರೇಡ್ ತರ ಮಾಡ್ತಾರೆ. ಪಾರಿವಾಳಕ್ಕಿಲಿ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ